ನಿಜವಾಗ್ಲೂ ರೋಮನ್ ರೈನ್ಸ್ ಅವ್ರು ಬಂದ್ರೆ ಮಾತ್ರ ಮಂಡ್ಯ ನೈಟ್ರು ಅಥವಾ ಯಾವ್ದಾದ್ರು ಶೋ ಇಂಟ್ರೆಸ್ಟಿಂಗ್ ಆಗಿರುತ್ತಾ, ಅಥವಾ ಈ ರೀತಿ ಡಬ್ಲ್ಯೂ ಅವರು ಬೇಕು ಅಂತ ರೋಮನ್ ರೈನ್ಸ್ ಅವ್ರು ಬರ್ಬೇಕಾದ್ರೇನೆ ಆ ಶೋಗಳನ್ನ ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟ್ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡ್ಯ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಸಿಕ್ಕಾಪಟ್ಟೆ ಖುಷಿಲಿರುತ್ತೆ. ರೋಮನ್ ರೈನ್ಸ್ ಅವರು ಶೋನ ಓಪನಿಂಗ್ ಮಾಡ್ತಾ ಇದಾರಲ್ಲ ಅಂತ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅಂತ ಅವರ ಆಡ್ನ ಆಡ್ತಾ ಇರುತ್ತೆ. ರೋಮನ್ ರೈನ್ಸ್ ಅವರು ಕೂಡ ರಿಂಗಿಗೆ ಬರ್ತಾರೆ ಅಂಡ್ ಆ ಒಂದು ಅಟ್ಮಾಸ್ಫಿಯರ್ ನ ಎಂಜಾಯ್ ಮಾಡಿ ಡ್ಯಾಲಸ್ ಟೆಕ್ಸಾಸ್ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೆ. ಸಡನ್ ಆಗಿ ನಮಗೆ ಬ್ರಾನ್ಸನ್ ರೀಡ್ ಹಾಗೆ ಪಾಲ್ ಹಿಮೆನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ಸ್ಟೇಜ್ ಹತ್ರ ಬಂದು ನಿಂತ್ಕೋತಾರೆ. ರೋಮನ್ ರೈನ್ಸ್ ಅವರು ಕೂಡ ಇವರಿಬ್ರು ನೋಡ್ತಾ ಇರ್ತಾರೆ ಅಂಡ್ ಮೈಕ್ ನ ತಗೊಂಡು ಹೇಳ್ತಾರೆ, ಏನ್ ನೀವಿಬ್ರು ಇಲ್ಲಿ ಬಂದು ಸುಮ್ನೆ ಗುರಾಯಿಸ್ಕೊಂಡು ನಿಂತ್ಕೊಳ್ಳೋದಕ್ಕೆ ಬಂದಿದ್ದೀರಾ ಅಥವಾ ಏನಾದ್ರೂ ಮಾತನ್ನು ಕೂಡ ಆಡ್ತಿರೋ ಅಂತ. ಅಂಡ್ ಅದಕ್ಕೆ ನಮ್ಮ ಪಾಲ್ ಹಿಮೆನ್ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ನೀನು ನನಗೆ ಅವಮಾನ ಮಾಡಿದ್ಯಾ ಅಂಡ್ ಅದಕ್ಕೋಸ್ಕರ ನಾನಿವಾಗ ಇದನ್ನ ಮಾಡಲೇಬೇಕು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಅಕ್ನಾಲೇಜ್ ಯುವರ್ ಟ್ರೈಬಲ್ ಥೀಫ್ ಬ್ರಾನ್ಸನ್ ರೀಡ್ ಅಂತ ನಮ್ಮ ಪಾಲ್ ಹಿಮೆನ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಹೇಳ್ತಾ ಹೋಗ್ತಾರೆ, ರೋಮನ್ ರೈನ್ಸ್ ನಿನ್ನ ಕರಿಯರ್ ಅಲ್ಲಿ ಯಾರು ಕೂಡ ಈ ರೀತಿ ಮಾಡಿರಲಿಲ್ಲ, ಅದನ್ನ ಬ್ರಾನ್ಸನ್ ರೀಡ್ ಅವರು ಮಾಡಿದ್ದಾರೆ. ನನಗೆ ಗೊತ್ತು ನಿನಗೆ ಬ್ರಾನ್ಸನ್ ರೀಡ್ ಅವ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಭಯ ಇದೆ ಅಂತ. ನಿಜವಾಗ್ಲೂ ನಾನು ನಿನ್ನ ಜೊತೆ ಜಾಯ್ನ್ ಆಗಿ ನಿನ್ನನ್ನ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಗ್ರೇಟ್ನೆಸ್ ಆಗಿ ಮಾಡೋದಕ್ಕಿಂತ ಮುಂಚೆನೂ ಕೂಡ ಯಾರು ನಿನ್ನನ್ನ ಸ್ಟ್ರೆಚರ್ಸ್ ಅಲ್ಲಿ ಕಳಿಸಿರ್ಲಿಲ್ಲ. ಅಂಡ್ ನಿಜವಾಗ್ಲೂ ಔಟ್ಸೈಡ್ ಡಬ್ಲ್ಯೂ ಕೂಡ ನೀನು ಫುಟ್ಬಾಲ್ ಆಡ್ತಾ ಇದ್ದೆ ಅಲ್ವಾ, ಅಲ್ಲೂ ಕೂಡ ನೀನು ಯಾವತ್ತೂ ಸ್ಟ್ರೆಚರ್ ಮೇಲೆ ಹೋಗೇ ಇರಲಿಲ್ಲ. ಬಟ್ ನೀನು ಮೊಟ್ಟ ಮೊದಲ ಬಾರಿ ಬ್ರಾನ್ಸನ್ ರೀಡ್ ಅವರ ಕೈಯಿಂದ ಸ್ಟ್ರೆಚರ್ಸ್ ಅಲ್ಲಿ ಹೋದೆ. ನಿನಗೆ ಅದು ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂತ ನಮ್ಮ ಪಾಲ್ ಹಿಮೆನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಪಾಲ್ ಹಿಮೆನ್ ಅವರ ಕೈಯಿಂದ ಮೈಕ್ ನ ತಗೊಂಡು, ರೋಮನ್ ರೈನ್ಸ್ ನಿನ್ನ ತಂದೆ 45 ವರ್ಷ ಈ ಒಂದು ಇಂಡಸ್ಟ್ರಿಯಲ್ಲಿ ಇದ್ರು, ಆದ್ರೂ ಕೂಡ ಅವರು ಸ್ಟ್ರೆಚರ್ಸ್ ಅಲ್ಲಿ ಹೋಗಿರ್ಲಿಲ್ಲ. ನಿನ್ನ ಅಂಕಲ್ ಅವರು ಕೂಡ 45 ವರ್ಷ ಈ ಒಂದು ಬಿಸ್ನೆಸ್ ಅಲ್ಲಿ ಇದ್ರು, ಅವರು ಕೂಡ ಸ್ಟ್ರೆಚರ್ಸ್ ಅಲ್ಲಿ ಹೋಗಿಲ್ಲ. ಬಟ್ ನೀನು ಹೋಗಿದೀಯಾ, ನಿನಗೆ ಯಾವ ರೀತಿ ಅನ್ನಿಸ್ತಾ ಇದೆ? ನಿಜವಾಗ್ಲೂ ನಿನ್ನ ಅಂಕಲ್ ಹಾಗೆ ನಿನ್ನ ತಂದೆ ಮೇಲ್ಗಡೆಯಿಂದ ನಿನ್ನನ್ನು ನೋಡಿ ಅವರು ಯಾವ ರೀತಿ ಫೀಲ್ ಮಾಡ್ತಾ ಇರಬಹುದು ಅಂತ ನಿನಗೆ ಅನ್ಸುತ್ತೆ? ಈಗ ಇದನ್ನ ನನಗೆ ಹೇಳು ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಬ್ರಾನ್ಸನ್ ರೀಡ್ ನಿನಗೆ ನನ್ನ ಅಂಕಲ್ ಹಾಗೆ ನನ್ನ ತಂದೆ ಬಗ್ಗೆ ಗೊತ್ತಿಲ್ಲ, ನಿನ್ ಪಕ್ಕದಲ್ಲಿ ಇದನ್ನಲ್ಲ ವಾಯ್ಸ್ ಮ್ಯಾನ್, ಅವನಿಗೆ ಖಂಡಿತವಾಗ್ಲೂ ಕೂಡ ನನ್ನ ಅಂಕಲ್ ಹಾಗೆ ನನ್ನ ತಂದೆ ಬಗ್ಗೆ ಗೊತ್ತು. ಅವನನ್ನು ಕೇಳಿದ್ರೆ ಗೊತ್ತಾಗುತ್ತೆ ನನ್ನ ತಂದೆ ಹಾಗೆ ನನ್ನ ಅಂಕಲ್ ಯಾವ ರೀತಿ ಈಗ ಫೀಲ್ ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಅವರೇನಾದ್ರೂ ಇಲ್ಲಿ ಇದ್ದಿದ್ರೆ ಈಗಲೇ ಹೋಗಿ ನಿಮ್ ಜೊತೆ ಫೈಟ್ ಮಾಡು ಅಂತ ಹೇಳಿರೋರು. ಸೊ ತಡ ಯಾಕೆ ಮಾಡೋಣ, ಬಾ ಇಲ್ಲೇ ಈಗಲೇ ಶುರು ಮಾಡ್ಬೋಣ, ಫೈಟ್ ಆಡೋಣ, ನಾನೀಗ ರೆಡಿ ಇದ್ದೀನಿ ಅಂತ ರೋಮನ್ ರೈನ್ಸ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ಫೈಟ್ ಗೆ ರೆಡಿ ಆಗಿ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಪಾಲ್ ಹಿಮೆನ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ತಡೆದು, ಈಗ ಬೇಡ ಇದು ಅವನ ಪ್ಲಾನ್, ಈಗ ಅವನು ಅವನ್ ಟೈಮ್ ಅಲ್ಲಿ ಎಲ್ಲದನ್ನು ಕೂಡ ಕರಿತಾ ಇದ್ದಾನೆ, ನೀನು ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು, ಹೌದಾ, ನಾನು ಯಾವಾಗ್ಲೂ ಕೂಡ ನಿನಗೆ ಹೇಳ್ತಾ ಇದ್ದೆ ಟ್ರೈಬಲ್ ಚೀಫ್ ಟೈಮು ಅಂತ. ಬ್ರಾನ್ಸನ್ ರೀಡ್ ನಿನಗಿಂತ ನಾನು ಲೆವೆಲ್ಸ್ ಅಬೋವ್ ಇದ್ದೀನಿ, ನನಗೆ ಯಾವ ಟೈಮು ಕೂಡ ಮ್ಯಾಟರ್ ಆಗೋದಿಲ್ಲ. ನನ್ನ ಟೈಮು ನಿನ್ನ ಟೈಮು ಯಾವಾಗಲೂ ಕೂಡ ನನಗೆ ಮ್ಯಾಟರ್ ಆಗೋದಿಲ್ಲ. ನಾನು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಯಾವ ರೂಲ್ಸ್ ಅಲ್ಲಿ ಬೇಕಾದ್ರೂ ನಿನ್ನ ಜೊತೆ ಮ್ಯಾಚ್ ಆಡೋದಕ್ಕೆ ರೆಡಿ ಇದ್ದೀನಿ, ನೀನೇ ಬುಕ್ ಮಾಡು ಅಂತ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲ್ ಹಿಮೆನ್ ಅವರು, ರೋಮನ್ ರೈನ್ಸ್ ಈಗ ನೀನು ಹೇಳ್ದಲ್ಲ ಇದನ್ನ ನಾನು ಒಪ್ಕೋತೀನಿ, ಹಾಗಿದ್ರೆ ಬ್ರಾನ್ಸನ್ ರೀಡ್ ಅವರ ಕರಿಯರ್ ಅಲ್ಲಿ ಒಂದು ಅದ್ಭುತವಾದ ಮ್ಯಾಚ್ ಇದೆ, ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋತೆ ಇಲ್ಲ. ಆಸ್ಟ್ರೇಲಿಯಾದಿಂದ ಡಬ್ಲ್ಯೂ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಇಲ್ಲಿಗೆ ಕರೆಯೋದಕ್ಕೆ ಇದೊಂದೇ ರೀಸನ್, ಅದ್ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಸ್ಟ್ರೀಟ್ ಫೈಟ್ ಮ್ಯಾಚ್. ಸೊ ಕ್ರೌನ್ ಜ್ಯುವೆಲ್ ಪರ್ತ್ ಆಸ್ಟ್ರೇಲಿಯಾದಲ್ಲಿ ನಿನ್ನ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಆಸ್ಟ್ರೇಲಿಯನ್ ಸ್ಟ್ರೀಟ್ ಫೈಟ್ ಮ್ಯಾಚ್ ಹೇಗಿರುತ್ತೆ ಅಂತ ನಮ್ಮ ಪಾಲ್ ಹಿಮೆನ್ ಅವರು ಚಾಲೆಂಜ್ ಮಾಡ್ತಾರೆ. ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ಅಷ್ಟೇನಾ, ಓಕೆ ಈಸಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲ್ ಹಿಮೆನ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಕೂಡ ಒಪ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಇಬ್ರು ಕೂಡ ಇಲ್ಲಿಗೆ ಬರಬೇಕಾದ್ರೆ ಗಂಡಸರು ತರ ಬಂದ್ರಿ, ಬಟ್ ಹೋಗ್ಬೇಕಾದ್ರೆ ಬಿಚ್ಚಸ್ ಗಳ ರೀತಿ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಡ್ತಾರೆ. ಅಂಡ್ ಇದರಿಂದ ನಮ್ಮ ಬ್ರಾನ್ಸನ್ ರೀಡ್ ಅವರಿಗೆ ಕೋಪ ಬರುತ್ತೆ. ಅವರು ಸೀದಾ ರಿಂಗ್ ಒಳಗಡೆ ಬಂದು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲೊಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಫ್ ಕೋರ್ಸ್ ಈ ಒಂದು ಬ್ರಾಲ್ ಅಲ್ಲಿ ರೋಮನ್ ರೈನ್ಸ್ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಎರಡೆರಡು ಸೂಪರ್ ಮ್ಯಾನ್ ಪಂಚಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದು ರೋಮನ್ ರೈನ್ಸ್ ಅವ್ರನ್ನ ದೂರ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ರಿಂಗ್ ಮೇಲ್ಗಡೆ ಸ್ಟ್ಯಾಂಡ್ ಟಾಲ್ ಆಗಿ ಪೋಸ್ ನ ಕೊಡ್ತಾ ಇರ್ತಾರೆ. ಓವರ್ ಆಲ್ ಮಂಡ್ಯ ನೈಟ್ ಓಪನಿಂಗ್ ಅದ್ಭುತವಾಗಿ ಆಗಿತ್ತು. ಇದಾದ್ಮೇಲೆ ನಮಗೆ ಮ್ಯಾಕ್ಸಿನ್ ಡೂಪ್ರಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ನಾನ್ ಟೈಟಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್
ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ನನಗಂತೂ ಈ ಒಂದು ಮ್ಯಾಚ್ ಇಷ್ಟ ಆಯ್ತು. ಯಾಕಂದ್ರೆ ಮ್ಯಾಕ್ಸಿನ್ ಡೂಪ್ರಿ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಆ ರೀತಿ ಇತ್ತು. ಇಡೀ ಕ್ರೌಡ್ ಕೂಡ ಮ್ಯಾಕ್ಸಿನ್ ಡೂಪ್ರಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ದಿಸ್ ಇಸ್ ಆಸಮ್ ಅನ್ನೋ ಒಂದು ಚಾನ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಒಂದು ಟೈಮಲ್ಲಿ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಓಟಿಸ್ ಅವರ ರೀತಿ ರೆಡಿ ಆಗ್ತಾರೆ. ಅದೆಲ್ಲದೂ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಕೌಂಟ್ ಡೌನ್ ಮುಖಾಂತರ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ವಿನ್ ಆಗಿದ್ದಾರೆ. ಎಂಡಿಂಗ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಹಾಗೆ ಮ್ಯಾಕ್ಸಿನ್ ಡೂಪ್ರಿ ಇಬ್ರು ಕೂಡ ರಿಂಗ್ ಸೈಡ್ ಕಿತ್ತಾಡ್ತಾ ಇರ್ತಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಮ್ಯಾಕ್ಸಿನ್ ಡೂಪ್ರಿ ಅವರ ಮೇಲೆ ಅಟ್ಯಾಕ್ ಮಾಡಿ ಅನೌನ್ಸರ್ ಟೇಬಲ್ ಬಳಿ ಹೋಗ್ಬಿಟ್ಟು ನಾನೇ ಕಿಂಗು, ನಾನೇ ಅದು ಇದು ಅಂತ ಮಾತಾಡ್ತಾ ಇರ್ತಾರೆ. ರೆಫ್ರಿ ಕೂಡ ಕೌಂಟ್ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ರಿಂಗ್ ಒಳಗಡೆ ಹೋಗ್ಬಿಡ್ತಾರೆ. ಅಂಡ್ ರೆಫ್ರಿಗೆ ಏನಾಗುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಇಡೀ ಮ್ಯಾಚ್ ರೆಫ್ರಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ಫೇಸ್ ಆಫ್ಸ್ ಗಳು ಹಾಗೆ ಇಂಟರಾಕ್ಷನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅವರು 8, 9, 10 ಅಂತ ಸಡನ್ ಆಗಿ ಹೇಳಿಸ್ಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಕೌಂಟ್ ಡೌನ್ ಮುಖಾಂತರ ನಮ್ಮ ಬೆಕ್ಕಿ ಲಿಂಚ್ ಅವರು ಸೋತಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜಿಮ್ಮಿ ಉಸೋ ಹಾಗೆ ಜೇ ಉಸೋ ಅವರು ಬಂದು ನಮ್ಮ ಜಿಮ್ಮಿ ಉಸೋ ಅವರು ಹೇಳ್ತಾರೆ ರೋಮನ್ ರೈನ್ಸ್ ಅವರಿಗೆ, ನಿಜವಾಗ್ಲೂ ಪಾಲಿಮೆನ್ ಹಾಗೆ ಬ್ರಾನ್ಸನ್ ರೀಡ್ ಅವರು ನನ್ನ ಅಂಕಲ್ ಹಾಗೆ ನಿಮ್ಮ ತಂದೆ ಬಗ್ಗೆ ಮಾತಾಡಿದ್ರಲ್ಲ, ಆಗ್ಲೇ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅಂಡ್ ನಾನ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತೀನಿ ಅಂತ ನಮ್ಮ ಜಿಮ್ಮಿ ಉಸೋ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾ ಇರ್ತಾರೆ. ಅಂಡ್ ಆಗ ಸಡನ್ ಆಗಿ ನಮ್ಮ ಜೇ ಉಸೋ ಅವರು, ನೀನಲ್ಲ ನಾನ್ ರೆಡಿ ಇದ್ದೀನಿ ರೋಮನ್ ರೈನ್ಸ್, ನಾನ್ ನಿನಗೆ ಯಾವಾಗ್ಲೂ ಕೂಡ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತೀನಿ, ಬಾ ಅವ್ರನ್ನ ಇಬ್ರು ಕೂಡ ಈಗಲೇ ಚಿಂದಿ ಉಡಾಯಿಸ್ಬೋಣ ಅಂತ ಮಾತಾಡ್ತಾ ಇರ್ತಾರೆ. ಆಗ ರೋಮನ್ ರೈನ್ಸ್ ಅವರು, ಜೇ ನೀನು ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದೀಯಾ, ಎಕ್ಸ್ಪೆಷಲಿ ನನಗೆ ನಿನ್ನಿಂದ ಹೆಲ್ಪ್ ಬೇಡ, ನಾನು ಏನ್ ಹೇಳಿದ್ದೆ ನಿನಗೆ, ನಿನ್ನನ್ನ ನೀನು ಪ್ರೂವ್ ಮಾಡ್ಕೋಬೇಕು ಅಂತ, ಬಟ್ ನೀನು ಅದನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ಸಿಎಂ ಪಂಕ್ ಅವರು ರಿಂಗ್ ಒಳಗಡೆ ಹೋಗಿ ಮಾತಾಡ್ತಾ ಇದ್ದಾರೆ, ಬಟ್ ನೀನ್ ಅಲ್ಲೋಗಿ ಮಾತಾಡ್ತಾ ಇಲ್ಲ. ಮೊದಲು ನೀನು ನಿನ್ ಬಗ್ಗೆ ಗಮನ ಕೊಡು ಅಂತ ರೋಮನ್ ರೈನ್ಸ್ ಅವರು ಜೇ ಉಸೋಗೆ ಬುದ್ಧಿವಾದ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಉಸೋ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾರೆ, ಅವ್ನು ಯಾವಾಗ್ಲೂ ಯಾಕೆ ಬಂದು ನಿನ್ನ ಹತ್ರನೇ ಅಡ್ವೈಸ್ ನ ತಗೋತಾ ಇರ್ತಾನೆ, ನನ್ನ ಹತ್ರ ಬಂದು ಅಡ್ವೈಸ್ ನ ಯಾಕೆ ತಗೊಳ್ಳೋದಿಲ್ಲ ಅವನು ಅಂತ ನಮ್ಮ ಜಿಮ್ಮಿ ಉಸೋ ಅವರು ರೋಮನ್ ರೈನ್ಸ್ ಅವ್ರನ್ನ ಕೇಳ್ತಾರೆ. ಏನೇ ಆಗ್ಲಿ ಗೈಸ್, ರೋಮನ್ ರೈನ್ಸ್, ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಇವರ ನಡುವೆ ಡಬ್ಲ್ಯೂ ಅವರು ಏನೋ ಒಂದು ಕುಕ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಬೇಲಿ ಹಾಗೆ ರೊಕೈಲ್ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ರಿಂಗ್ ಸೈಡ್ ಅಲ್ಲಿ ನಮ್ಮ ಬೇಲಿ ಅವರ ಮೇಲೆ ರೊಕೈಲ್ ಅವರು ಅಟ್ಯಾಕ್ ಮಾಡಿದಾಗ ನಮ್ಮ ಲೈರಾ ವಾಲ್ಕೈರಾ ಅವರು ರೊಕೈಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ರೊಕೈಲ್ ಅವರಿಗೆ ಸೂಸೈಡ್ ಡೈವ್ ಡಿಡಿಟಿ ನ ಕನೆಕ್ಟ್ ಮಾಡಿ ಅವರನ್ನ ರಿಂಗ್ ಒಳಗಡೆ ಕರ್ಕೊಂಡು ಹೋಗಿ ಅವರ ಮೇಲೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಲೈರಾ ವಾಲ್ಕೈರಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಅವರು ಸೋತಾದ್ಮೇಲೆ ನಮ್ಮ ಬೇಲಿ ಅವರು ಲೈರಾ ವಾಲ್ಕೈರಾ ಅವರನ್ನ ಕರ್ಕೊಂಡು, ನಾವು ಅವರನ್ನ ಸುಮ್ಮನೆ ಬಿಡಬಾರ್ದು, ಅವರಿಗೆ ಒಂದು ಪಾಠನ ಕಲಿಸಬೇಕು, ಅವರ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಲೈರಾ ವಾಲ್ಕೈರಾ ಅವರನ್ನ ಎಳ್ಕೊಂಡು ಹೋಗ್ತಾರೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರಾ ಹಾಗೆ ಬೇಲಿ ಅವರು ಸೇರ್ಕೊಂಡು ರಾಕ್ಸಿನಿ ಪ್ರೀಸ್ ಹಾಗೆ ನಮ್ಮ ರೊಕೈಲ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ಅಂಡ್ ಫೈನಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಇವರಿಬ್ರು ಕೂಡ ದೂರ ಕೂಡ ಮಾಡ್ತಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಸ್ಟೋರಿ ನಮ್ಮ ಬೇಲಿ ಹಾಗೆ ಲೈರಾ ವಾಲ್ಕೈರಾ ಅವರ ಸ್ಟೋರಿ ಕೂಡ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಇದಾದ್ಮೇಲೆ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡ್ ಸಿಎಂ ಪಂಕ್ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬಂದು, ಇಸ್ ಇಟ್ ಗ್ರೇಟ್ ಟು ಬಿ ಅಲೈವ್ ಅಟ್ ಮಂಡೇ ರೈಟ್ ರಾ ಇನ್ ಡ್ಯಾಲಸ್ ಟೆಕ್ಸಸ್ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ಎಲ್ಲಿ ಹಾಗೆ ಸಿಎಂ ಪಂಕ್ ಅವರ ಚಾಂಟ ಮಾಡ್ತಾ ಇರುತ್ತೆ. ಅಂಡ್ ಅದನ್ನೆಲ್ಲದನ್ನು ಕೂಡ ನಮ್ಮ ಸಿಎಂ ಪಂಕ್ ಅವರು ಎಂಜಾಯ್ ಮಾಡಿಕೊಂಡು ಕ್ರೌನ್ ಜ್ಯುವೆಲ್ ಆಸ್ಟ್ರೇಲಿಯಾ ಪರ್ತ್ ಬಗ್ಗೆನೂ ಕೂಡ ಮಾತಾಡೋಣ. ಅಲ್ಲಿ ನಮಗೆ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಸಚ್ ಫ್ರೀಕಿನ್ ರೋಲೆನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಬರೀ ಮ್ಯಾಚ್ ಅಲ್ಲ, ಬದಲಿಗೆ ಈಗೋ ಕ್ಲಾಶ್ ಅಂತಾನೆ ಹೇಳ್ಬಹುದು. ನಾನು 2 ವಾರ ಯಾಕೆ ಶೋ ಅಲ್ಲಿ ಇರಲಿಲ್ಲ ಅಂದ್ರೆ, ನಾನು ಕೋಡಿ ರೋಡ್ಸ್ ಅವರಿಗೆ ಪ್ರಾಮಿಸ್ ಮಾಡಿದ್ದೆ ನಾನು ನಿನ್ನ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅಂತ. ಅಂಡ್ ಅಷ್ಟೇ ಅಲ್ಲ, ರೆಸಲ್ ಪೋಲೋಸದಲ್ಲಿ ನಾನು ಹಾಗೆ ನನ್ನ ವೈಫ್ ಗೆದ್ವಲ್ಲ, ಅದಕ್ಕೋಸ್ಕರ ನಾವು ಸೆಲಿಬ್ರೇಟ್ ಕೂಡ ಮಾಡ್ತಾ ಇದ್ವಿ. ಸೊ ಕ್ರೌನ್ ಜ್ಯುವೆಲ್ ಪರ್ತ್ ಆಸ್ಟ್ರೇಲಿಯಾದಲ್ಲಿ ಏನೇ ಆಗಲಿ, ಬಟ್ ನಾನು ಸೆತ್ ರೋಲೆನ್ಸ್ ಅವರ ಮೇಲೆ ಹೋಗ್ತೀನಿ. ಯಾಕಂದ್ರೆ ಈ ವರ್ಷದ ಪ್ರಾರಂಭದಲ್ಲಿ ನಾನು ಸೆತ್ ರೋಲೆನ್ಸ್ ಅವ್ರನ್ನ ಜನವರಿ 6ನೇ ತಾರೀಕು ಸೋಲ್ಸೋದ್ರ ಮುಖಾಂತರ ನನ್ನ ಈ ವರ್ಷನ ಪ್ರಾರಂಭ ಮಾಡಿದೆ. ಅಂಡ್ ಈ ವರ್ಷದ ಎಂಡಿಂಗ್ ಅಲ್ಲಿ ನಾನು ಸೆತ್ ರೋಲೆನ್ಸ್ ಅವ್ರನ್ನ ಮತ್ತೊಮ್ಮೆ ಸೋಲ್ಸೋದ್ರ ಮುಖಾಂತರ ನನ್ನ ಈ ಒಂದು ವರ್ಷನ ಎಂಡ್ ಮಾಡ್ತೀನಿ. ಸೊ ಸೆತ್ ರೋಲೆನ್ಸ್, ನಾನು ನಿನ್ ಮೇಲೆ ಬರ್ತಾ ಇದ್ದೀನಿ, ಯಾಕಂದ್ರೆ ನೀನು ಒಂದು ಬಾರಿನೂ ಕೂಡ ನನ್ನನ್ನ ಸೋಲ್ಸಿಲ್ಲ ಕ್ಲೀನ್ ಆಗಿ ಅಂತ ನಮ್ಮ ಸಿಎಂ ಪಂಕ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ LA ನೈಟ್ ಅವರು ಬಂದು ಅದನ್ನೇ ಹೇಳ್ತಾ ಇರ್ತಾರೆ, ಸಿಎಂ ಪಂಕ್ ನೀನು ಸೆತ್ ರೋಲೆನ್ಸ್ ಅವರ ಮೇಲೆ ಸೋತಿದ್ಯಾ, ಯಾಕಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಸೆತ್ ರೋಲೆನ್ಸ್ ಅವರು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ನಿನ್ನನ್ನ ಸೋಲಿಸಿದ್ದಾರೆ. ನಾನು ಇಲ್ಲಿವರೆಗೂ ಕೂಡ ಸೆತ್ ರೋಲೆನ್ಸ್ ಅವರ ಮೇಲೆ ಸೋತೆ ಇಲ್ಲ. ಸೆತ್ ರೋಲೆನ್ಸ್ ಅವರ ಮೇಲೆ ಆಡಿರ್ತಕ್ಕಂತಹ ಎಲ್ಲಾ ಮ್ಯಾಚಸ್ ಗಳಲ್ಲೂ ಕೂಡ ನಾನು ಹೇಗಾದ್ರೂ ಕೂಡ ಗೆದ್ದಿದ್ದೀನಿ, ಬಟ್ ನೀನ್ ಅದನ್ನ ಮಾಡಿಲ್ಲ. ಸೊ ನಿನಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಏನಾದ್ರೂ ಅವಕಾಶ ಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ನೀನು ನನ್ನ
ನನ್ನ ಬೆನ್ನಿಂದೆ ನಿಂತ್ಕೋ, ಯಾಕಂದ್ರೆ ಮೊದಲು ಆ ಒಂದು ಚಾಂಪಿಯನ್ಶಿಪ್ ನನಗ್ ಬೇಕು ಅಂತ ಇವ್ರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಇಲ್ಲಿ ನಮಗೆ ಜೇ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಮೊದಲೇ ಹೇಳಿದ್ರು, ಹೋಗಿ ನೀನು ನಿನ್ನ ಪ್ರೂವ್ ಮಾಡ್ಕೋ ಅಂತ. ನಮ್ಮ ಜೇ ಉಸೋ ಅವರು ಕೂಡ ಬರ್ತಾರೆ ಅಂಡ್ ಅವರು ಹೇಳ್ತಾರೆ, ಲಾಸ್ಟ್ ಟೈಮು ನಾನು ನನ್ನ ಚಾಂಪಿಯನ್ಶಿಪ್ ನ ಸೋತಾಗಿಂದನೂ ಕೂಡ ನನಗೆ ರೀಮ್ಯಾಚ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ನನಗೆ ಈಗ ಅವಕಾಶ ಬೇಕು ಅಂತ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಎಲೆ ನೈಟ್ ಅವರು ಹೇಳ್ತಾರೆ, ಜೇ ಉಸೋ ನಿನ್ನ ಟೈಮ್ ಮುಗೀತು, ಅದಕ್ಕೋಸ್ಕರ ನೀನು ನಿನ್ನ ಚಾಂಪಿಯನ್ಶಿಪ್ ನ ಸೋತೆ. ನಿಜವಾಗ್ಲೂ ನೀನು ಸಿಂಗಲ್ಸ್ ರನ್ನಿಗೆ ಬರೋದಕ್ಕೆ ಹೋಗ್ಬೇಡ, ನಿನ್ನೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ, ನೀನು ಟ್ಯಾಗ್ ಟೀಮ್ ಅಲ್ಲೇ ಸ್ಟಕ್ ಆಗ್ಬಿಡು, ನೀನು ನಿನ್ನ ಬ್ರದರ್ ನ ಬಿಟ್ಟು ಬರೋದಕ್ಕೆ ಹೋಗ್ಬೇಡ, ನೀನು ಸುಮ್ಮನೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಬಳಿ ಹೋಗ್ಬಿಡು ಅಂತ ನಮ್ಮ ಜೇ ಉಸೋಗೆ ಎಲೆ ನೈಟ್ ಅವರು ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಜಿಮ್ಮಿ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವನೇ ನಮ್ಮ ಬ್ರದರ್ ಜೊತೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾನಲ್ಲ ಅಂತ ನಮ್ಮ ಜಿಮ್ಮಿ ಉಸೋ ಅವರು ಬರ್ತಾರೆ. ಅಂಡ್ ಆಗ್ಲೂ ಕೂಡ ನಮ್ಮ ಎಲೆ ನೈಟ್ ಅವರು ಜಿಮ್ಮಿ ಉಸೋ ಹಾಗೆ ಜೇ ಉಸೋಗೆ ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾರೆ, ನೀವಿಬ್ರು ಟ್ಯಾಗ್ ಟೀಮು ಹಾಗೆ ಹೀಗೆ ಅಂತ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಜೇ ಉಸೋ ಅವರು ಎಲೆ ನೈಟ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಹಾಗೆ ಜೇ ಉಸೋ ಅವರು ಫೇಸ್ ಟು ಫೇಸ್ ಬಂದು, ಜೇ ಉಸೋ ನೀನ್ ಏನಾದ್ರೂ ಹೇಳು, ಬಟ್ ನಾನು ಕೂಡ ನಿನಗೆ ಅದನ್ನೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ಸುಮ್ಮನೆ ನೀನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ಬರಬೇಡ, ನೀನು ಸುಮ್ಮನೆ ಟ್ಯಾಗ್ ಟೀಮ್ಗೆ ಹೋಗ್ಬಿಡು ಅಂತ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಜೇ ಉಸೋ ಅವರು ಸಿಎಂ ಪಂಕ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಬಟ್ ನಮ್ಮ ಜಿಮ್ಮಿ ಉಸೋ ಅವರು ಜೇ ಉಸೋ ಅವ್ರನ್ನ ತಡಿತಾನೆ ಇರ್ತಾರೆ. ಸೂಪರ್ ಕಿಕ್ ನು ಕೂಡ ಹಾಕೋದಕ್ಕೆ ಹೋಗ್ತಾರೆ, ಬಟ್ ನಮ್ಮ ಜಿಮ್ಮಿ ಉಸೋ ಅವರು ಜೇ ಉಸೋನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಬಟ್ ಈ ಮಧ್ಯೆ ನಮ್ಮ ಸಿಎಂ ಪಂಕ್ ಅವರೇ ಜೇ ಉಸೋಗೆ ಒಂದು ಸ್ಲ್ಯಾಪ್ ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಸೆರ್ರಾಗಿ ಬಿತ್ತು ಗುರು, ಹೆಂಗ್ ಸೌಂಡ್ ಬಂತು ಅಂದ್ರೆ ಚಟಾರ್ ಅಂತ ಬಂತು ಸೌಂಡು. ಅಂಡ್ ಸಿಎಂ ಪಂಕ್ ಅವರು ಯಾವಾಗ ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೋ, ಈ ಕಡೆ ಜಿಮ್ಮಿ ಉಸೋ ಅವರಿಗೆ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ಅವರು ಸೀದಾ ಸಿಎಂ ಪಂಕ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ತನ್ನ ಬ್ರದರ್ ಗೆ ಹೆಲ್ಪ್ ಮಾಡ್ತಾರೆ. ಓವರ್ ಆಲ್ ಈ ಒಂದು ಸೆಗ್ಮೆಂಟ್ ಮಾತ್ರ ಚಿಂದಿ ಆಗಿತ್ತು. ನಾನು ಪ್ರೋಮೋನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಒನ್ ವರ್ಡ್ ಅಲ್ಲಿ ಹೇಳ್ಕೊಂಡು ಬಂದಿದ್ದೀನಿ. ಬಟ್ ಅವರು ಕೌಂಟರ್ಗಳನ್ನ ಕೊಡ್ತಾ ಇದ್ರಲ್ಲ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ಆ ಒಂದು ಕೌಂಟರ್ಗಳನ್ನ ಕೇಳಿಸ್ಕೊಂಡೆ ನಾವು ಎಂಜಾಯ್ ಮಾಡಬೇಕು. ಲಿಟ್ರಲಿ ಈ ಒಂದು ಪ್ರೋಮೋ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ಕೈರಿ ಸೇನ್ ಹಾಗೆ ಯುಎಸ್ಕೆ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಸ್ಕಾ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡಿ ಜಗಳ ಆಡಿ ಈ ಒಂದು ಮ್ಯಾಚ್ ನ ಬುಕ್ ಮಾಡಿಸ್ಕೊಂಡಿರ್ತಾರೆ. ನಮ್ಮ ಕೈರಿ ಸೇನ್ ಅವರು ಇಲ್ಲ, ನಾನು ಯುಎಸ್ಕೆ ಅವರನ್ನ ಫೇಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಆಸ್ಕಾ ಅವರು ಕೈರಿ ಸೇನ್ ಅವರ ಕಪಾಲಕ್ಕೆ ಬಾರಿಸಿ ನೀನು ಅವನ್ನ ಫೇಸ್ ಮಾಡಲೇಬೇಕು ಅಂತ ಹೇಳಿ ಈ ಒಂದು ಮ್ಯಾಚ್ಗೆ ಕರ್ಕೊಂಡು ಬಂದಿರ್ತಾರೆ. ಇನ್ನು ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಮ್ಯಾಚ್ ಚೆನ್ನಾಗಿತ್ತು. ನಮ್ಮ ಯುಎಸ್ಕೆ ಹಾಗೆ ಕೈರಿ ಸೇನ್ ಅವರು ಒಂದು ಅದ್ಭುತವಾದ ಮ್ಯಾಚ್ ನ ಡೆಲಿವರ್ ಮಾಡ್ತಾರೆ. ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಆಸ್ಕಾ ಅವರು ಕೂಡ ರಿಂಗ್ ಸೈಡ್ ಅಲ್ಲಿ ಇರ್ತಾರೆ. ಅಂಡ್ ಅದರಿಂದನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೈರಿ ಸೇನ್ ಅವರು ವಿನ್ ಆಗಿದ್ದಾರೆ. ಕೈರಿ ಸೇನ್ ಅವರು ಯುಎಸ್ಕೆ ಅವರನ್ನ ರೋಲ್ ಅಪ್ ಮಾಡ್ತಾರೆ. ಅಂಡ್ ರೋಲ್ ಅಪ್ ನ ಬ್ರೇಕ್ ಮಾಡೋದಕ್ಕೆ ನಮ್ಮ ಆಸ್ಕಾ ಅವರು ಬಿಡೋದ್ರಿಲ್ಲ. ಅಂಡ್ ಅದರಿಂದನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೈರಿ ಸೇನ್ ಅವರು ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಸೇರ್ಕೊಂಡು ಯುಎಸ್ಕೆ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೊಂದು ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಪಾಲ್ ಎಮೆನ್, ಸೆತ್ ರಾಲಿನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರು ಇರ್ತಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಮಾತಾಡ್ತಾ ಇರ್ತಾರೆ, ವಟ ವಟ ಅಂತ ಇರ್ತಾರೆ. ಆಫ್ ಕೋರ್ಸ್ ಹೆಣ್ಮಕ್ಳು ಮಾಡೋದ್ನೇ ಅದಲ್ವಾ. ಅವ್ರು ಹೇಳ್ತಾ ಇರ್ತಾರೆ, ನಾನು ಮ್ಯಾಕ್ಸಿನ್ ಡೂಪ್ರಿ ಮೇಲೆ ಸೋತೆ, ನಾನು ರಸ್ಸಲ್ ಪೊಲುಸದಲ್ಲಿ ಸೋತೆ, ಹಾಗೆ ಹೀಗೆ ರೆಫ್ರಿ ತಪ್ಪು ಏನೇನೋ ಮಾತಾಡ್ಕೊಂಡು ನನಗೆ ಈಗ ಸ್ವಲ್ಪ ಟೈಮ್ ಬೇಕು ಅಂತ ಅವರು ಹೋಗ್ತಾ ಇರ್ತಾರೆ. ಲಿಟ್ರಲಿ ಪಾಲ್ ಎಮೆನ್ ಹಾಗೆ ಸೆತ್ ರಾಲಿನ್ಸ್ ಇಬ್ರು ಕೂಡ ಬೆಕ್ಕಿ ಲಿಂಚ್ ಅವ್ರನ್ನ ಇಗ್ನೋರ್ ಮಾಡ್ತಾ ಇರ್ತಾರೆ. ಬೆಕ್ಕಿ ಲಿಂಚ್ ಅವರು ಹೋಗಾದ್ಮೇಲೆ ನಮ್ಮ ಸೆತ್ ರಾಲಿನ್ಸ್ ಅವರು ಪಾಲ್ ಎಮೆನ್ ಅವ್ರನ್ನ ಕರೆದು, ಪಾಲ್ ಎಮೆನ್ ನಾವು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲ್ ಎಮೆನ್ ಅವರು ಕೂಡ ಓಕೆ ಸರ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲಿನ್ಸ್ ಅವರು ಕೇಳ್ತಾರೆ, ಪಾಲ್ ಎಮೆನ್ ನಾನು ಕ್ರೌನ್ ಜೈಲಲ್ಲಿ ಗೆಲ್ಲೇಬೇಕು ಅಂತ. ಅಂಡ್ ಅದಕ್ಕೆ ನಮ್ಮ ಪಾಲ್ ಎಮೆನ್ ಅವರು ಅಫ್ಕೋರ್ಸ್ ನೀವು ಗೆದ್ದೇ ಗೆಲ್ತೀರಾ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲಿನ್ಸ್ ಅವರು ಹೌದು ನಾನು ಗೆಲ್ಲೇಬೇಕು, ಬಟ್ ನಾನೇನಾದ್ರೂ ಗೆಲ್ಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳು ಅಂತ. ಅಂಡ್ ಅದಕ್ಕೆ ನಮ್ಮ ಪಾಲ್ ಎಮೆನ್ ಅವರು ನೀವು ಗೆದ್ದೇ ಗೆಲ್ತೀರಾ, ನೀವು ಗೆಲ್ದೇ ಇರೋದು ಇಂಪಾಸಿಬಲ್, ನೀವು ಸೋಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲಿನ್ಸ್ ಅವರು ನಾನು ಸ್ಟ್ರೈಟ್ ಆಗಿ ಕೇಳ್ತಾ ಇದ್ದೀನಿ, ನಾನೇನಾದ್ರೂ ಮಿಸ್ ಆಗಿ ಸೋತೋದ್ರೆ ಆಗ ಏನಾಗುತ್ತೆ, ಸೊ ನೀನು ಕೂಡ ಸ್ಟ್ರೈಟ್ ಆಗಿ ಆನ್ಸರ್ ಮಾಡು ಪಾಲ್ ಎಮೆನ್ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಪಾಲ್ ಎಮೆನ್ ಅವ್ರನ್ನ ಕೇಳ್ತಾರೆ. ಅಂಡ್ ಆಗ ನಮ್ಮ ಪಾಲ್ ಎಮೆನ್ ಅವರು ಓಕೆ ನಿಮಗೆ ಸ್ಟ್ರೈಟ್ ಆಗಿ ಆನ್ಸರ್ ಬೇಕು ಅಲ್ವಾ, ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಎಲ್ಲದನ್ನು ಕೂಡ ಕಳ್ಕೊತೀರಾ, ನೀವು ಲಾಕರ್ ರೂಮ್ ನ ಕಳ್ಕೊತೀರಾ, ನೀವು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ನಂಬಿಕೆನ ಕಳ್ಕೊತೀರಾ, ಈ ಒಂದು ನೆಟ್ಫ್ಲಿಕ್ಸ್ ಎರಾ ಬಿಲ್ಡ್ ಆಗಿರೋದೇ ನಿಮ್ಮಿಂದ, ಅದನ್ನು ಕೂಡ ನೀವು ಕಳ್ಕೊತೀರಾ. ರಸಲ್ ಮೇನಿಯಾ 41 ಇಂದ ನಾವು ಏನು ಕನಸನ್ನ ಕಾಣ್ತಾ ಇದೀವೋ ಅದನ್ನೆಲ್ಲದನ್ನು ಕೂಡ ನೀವು ಕಳ್ಕೊತೀರಾ. ಅಂಡ್ ನೀವು ಈ ಒಂದು ಕಂಪನಿಯಲ್ಲಿ ಸೆಕೆಂಡರಿ ಚಾಂಪಿಯನ್ ಆಗಿ ಉಳ್ಕೊಬಿಡ್ತೀರಾ. ಸೊ ಪ್ಲೀಸ್ ನಿಮಗೆ ನೀವೇ ಒಂದು ಫೇವರ್ ನ ಮಾಡ್ಕೊಳ್ಳಿ, ನೀವು ಕ್ರೌನ್ ಜೈಲಲ್ಲಿ ಸೋಲೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ ನಮ್ಮ ಪಾಲ್ ಎಮೆನ್ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಪಾಲ್ ಎಮೆನ್ ಅವರ ಕೈ ಹಿಡ್ಕೊಂಡು ಹೇಳ್ದು, ಪಾಲ್ ಎಮೆನ್ ನೀನ್ ಇಷ್ಟೊತ್ತು ಹೇಳಿದ್ನಲ್ಲ ನಾನು ಏನೇನ ಕಳ್ಕೊತೀನಿ ಅಂತ, ಅದರಲ್ಲಿ ನೀನು ನಿನ್ ಬಗ್ಗೆ ಏನು ಹೇಳಲೇ ಇಲ್ವಲ್ಲ, ಸೊ ಹೇಳು ನಾನೇನಾದ್ರೂ ಸೋತ್ರೆ ನೀನೇನ್ ಮಾಡ್ತೀಯಾ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಪಾಲ್ ಎಮೆನ್ ಅವ್ರನ್ನ ಕೇಳ್ತಾರೆ. ಅಂಡ್ ನಮ್ಮ ಪಾಲ್ ಎಮೆನ್ ಅವರು ಸುದ್ದಿ ಬಳಸಿ ಮಾತಾಡೋದಕ್ಕೆ ಹೋದಾಗ ನಮ್ಮ ಸೆತ್ ರಾಲಿನ್ಸ್ ಅವರು ಮತ್ತೊಮ್ಮೆ ಹೇಳ್ತಾರೆ, ಪಾಲ್ ಎಮೆನ್ ನಾನು ಸ್ಟ್ರೈಟ್ ಆಗಿ ನಿನ್ನ ಪ್ರಶ್ನೆ ಕೇಳಿದೆ, ಸೊ ಸ್ಟ್ರೈಟ್ ಆಗಿ ಆನ್ಸರ್ನ ಮಾಡು,
ಕ್ರೌನ್ ಜೈಲಲ್ಲಿ ಸೋತ್ರೆ ನೀನ್ ಏನ್ ಮಾಡ್ತೀಯಾ ಅಂತ. ಅಂಡ್ ಅದಕ್ಕೆ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ, ಓಕೆ ಸ್ಟ್ರೈಟ್ ಆನ್ಸರ್ ಬೇಕಲ್ವಾ, ಅದಕ್ಕೋಸ್ಕರ ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಕ್ರೌನ್ ಜೈಲಲ್ಲಿ ಕೋಡಿ ರೋಡ್ಸ್ ಅವರ ವಿರುದ್ಧ ಸೋತ್ರೆ ನಿಜವಾಗ್ಲೂ ನಾನು ನನ್ನಲ್ಲಿ ಪ್ರಶ್ನೆನ ಕೇಳಬೇಕಾಗುತ್ತೆ, ನಾನು ಯಾಕೆ ರೋಮನ್ ರೈನ್ಸ್ ನ ಬಿಟ್ಟು ನಿಮ್ಮನ್ನ ರಸ್ಸಲ್ ಮೇನಿಯಾದಲ್ಲಿ ಚೂಸ್ ಮಾಡ್ಕೊಂಡೆ ಅಂತ. ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ ನಮ್ಮ ಪಾಲಿಮೆನ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ಯೋಚನೆ ಮಾಡ್ಕೊಂಡು ನಿಂತ್ಬಿಡ್ತಾರೆ. ಲಿಟ್ರಲಿ ಈ ಒಂದು ಸೆಗ್ಮೆಂಟ್ ಅಲ್ಲಿ ಡಬ್ಲ್ಯೂ ಅವರು ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮೆಗಾ ಮ್ಯಾಚ್ ನ ಟೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆನೇ ಸಪರೇಟ್ ಆಗಿ ಮಾತಾಡಬೇಕು, ಸಂಜೆ ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಇನ್ನ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೋಮನ್ ರೈನ್ಸ್, ಜಿಮ್ಮಿ ಉಸೋ ಹಾಗೆ ಜೇ ಉಸೋ ಅವರು ಇರ್ತಾರೆ. ನಮ್ಮ ಜೇ ಉಸೋ ಅವರು ಜಿಮ್ಮಿ ಉಸೋಗೆ ಹೇಳ್ತಾ ಇರ್ತಾರೆ, ನೀನ್ ಯಾಕೆ ಅಲ್ಲಿಗೆ ಹೋಗಿ ಬಂದೆ, ನಾನಲ್ಲಿ ಹೋಗ್ಬಿಟ್ಟು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಅವಕಾಶ ತಗೋಬೇಕು ಅಂತ ಇದ್ದೆ, ಬಟ್ ನೀನ್ ಅಲ್ಲಿಗೆ ಬಂದು ಇವತ್ತು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಆಡೋ ರೀತಿ ಮಾಡಿದೆ. ನಿಜವಾಗ್ಲೂ ನಾನು ಹಾಗೆ ನೀನು ಸೇರ್ಕೊಂಡು ಇವತ್ತು ಎಲಿನೈಟ್ ಆಗಿ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡಬೇಕಾಗಿದೆ. ಅದೆಲ್ಲದಕ್ಕೂ ಕೂಡ ಕಾರಣ ನೀನೇ. ನೀನ್ ಯಾಕೆ ಅಲ್ಲಿಗೆ ಬಂದೆ, ನೀನ್ ಯಾಕೆ ನನಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡೆ, ಬಟ್ ಏನೇ ಆಗ್ಲಿ ಈಗ ಆಗಿದ್ದಾಗೋಗಿದೆ. ಬಟ್ ಇವತ್ತು ನೀನು ಯಾರ್ ಸೈಡ್ ಇರ್ತೀಯ ಅನ್ನೋದನ್ನ ಸ್ವಲ್ಪ ಥಿಂಕ್ ಮಾಡು, ನನಗೆ ತಿಳಿಸಪ್ಪ ಅಂತ ಹೇಳಿ ನಮ್ಮ ಜೇ ಉಸೋ ಅವರು ಜಿಮ್ಮಿ ಉಸೋ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಉಸೋ ಅವರು ಹೇಳ್ತಾ ಇರ್ತಾರೆ, ಜೇ ನಿಜವಾಗ್ಲೂ ನಾನು ನಿನ್ ಸೈಡೇ ಇರ್ತೀನಿ, ನಾನು ಯಾವಾಗ್ಲೂ ಕೂಡ ನಿನ್ ಸೈಡ್ ನಿನ್ನ ಬಿಟ್ಕೊಡೋದಿಲ್ಲ. ಅಂಡ್ ರೋಮನ್ ರೈನ್ಸ್, ನೀನ್ ಏನ್ ಮಾಡ್ತಾ ಇದೀಯ ಇಲ್ಲಿ, ನೀನು ನಿನ್ನ ಪವರ್ ನ ಯೂಸ್ ಮಾಡ್ಕೊಂಡು ಜೇ ಉಸೋ ಮೈಂಡ್ ಜೊತೆ ಆಟ ಆಡ್ತಾ ಇದೀಯಾ. ನಿಜವಾಗ್ಲೂ ನಾನು ಕೂಡ ನಿನ್ ತರ ಆಗೋದಿಲ್ಲ, ಅಂಡ್ ಜೇ ಉಸೋ ಕೂಡ ನಿನ್ ತರ ಆಗೋದಕ್ಕೆ ಇಷ್ಟ ಪಡೋದಿಲ್ಲ, ನಾವಿಬ್ರು ಕೂಡ ನಿನ್ ತರ ಆಗೋದಿಲ್ಲ ಅಂತ ನಮ್ಮ ಜಿಮ್ಮಿ ಉಸೋ ಅವರು ಹೇಳ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಜಿಮ್ಮಿ ಉಸೋಗೆ ಹೇಳ್ತಾರೆ, ಜಿಮ್ಮಿ ನಿನಗೆ ಇನ್ನೂ ಕೂಡ ಇದು ಅರ್ಥ ಆಗಿಲ್ಲ, ನಿನ್ನ ಬ್ರದರ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಅವನು ನಂತರ ಆಗಿದ್ದ, ಬದಲಿಗೆ ನಿಂತರ ಆಗಿರ್ಲಿಲ್ಲ. ಸೊ ನೀನೇನಾದ್ರೂ ನಿನ್ನ ಬ್ರದರಿಗೆ ಮತ್ತೊಮ್ಮೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅವನ ದಾರಿಯಿಂದ ಸ್ವಲ್ಪ ದೂರ ಇರು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಜಿಮ್ಮಿ ಉಸೋಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ನಮ್ಮ ಜಿಮ್ಮಿ ಉಸೋ ಅವರು ಕೂಡ ಥಿಂಕ್ ಮಾಡ್ಕೊಂಡು ನಿಂತ್ಕೊಬಿಡ್ತಾರೆ. ಲಿಟ್ರಲಿ ಇಲ್ಲಿ ರೋಮನ್ ರೈನ್ಸ್ ಅವರು ಜೇ ಉಸೋ ಅವ್ರನ್ನ ಬಿಗ್ ಸ್ಟಾರ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಬಟ್ ರೋಮನ್ ರೈನ್ಸ್ ಅವರಿಗೆ ಅನ್ನಿಸ್ತಿರೋದೇನಪ್ಪಾ ಅಂದ್ರೆ ಜಿಮ್ಮಿ ಉಸೋ ಅವರು ಇರೋ ತನಕ ಜೇ ಉಸೋ ಬಿಗ್ ಸ್ಟಾರ್ ಆಗೋದಿಕ್ಕೆ ಆಗೋದಿಲ್ಲ ಅಂತ. ಅಂಡ್ ಅದನ್ನೇ ನಮ್ಮ ರೋಮನ್ ರೈನ್ಸ್ ಅವರು ಇವತ್ತು ಜಿಮ್ಮಿ ಉಸೋಗೆ ಹೇಳಿದ್ರು. ಇದಾದ್ಮೇಲೆ ನಮಗೊಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಜೆ ಸ್ಟೈಲ್, ಡ್ರ್ಯಾಗನ್ ಲೀ ಅಂಡ್ ಪೆಂಟಾ ವರ್ಸಸ್ ಜಡ್ಜ್ಮೆಂಟ್ ಡೇ ಅವರ ನಡುವೆ ಈ ಒಂದು ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಎಜೆ ಸ್ಟೈಲ್ ಅವರು ಹಾಗೆ ಜಡ್ಜ್ಮೆಂಟ್ ಡೇ ಕನ್ಫರ್ಟ್ ಮಾಡಬೇಕಾದ್ರೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಡ್ರ್ಯಾಗನ್ ಲೀ, ಪೆಂಟಾ ಹಾಗೆ ಎಜೆ ಸ್ಟೈಲ್ ಅವರ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಗಳು ಈ ಒಂದು ಮ್ಯಾಚ್ ಅಲ್ಲಿ ಚೆನ್ನಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ರೂಸೆವ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ಚಾಂಪಿಯನ್ಶಿಪ್ ನ ತಗೊಂಡು ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ. ಬಟ್ ರೂಸೆವ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಇಟ್ಕೊಂಡಾಗ ನಮ್ಮ ಪೆಂಟಾ ಅವರು ಮಿಸ್ ಆಗಿ ರೂಸೆವ್ ಅವರಿಗೆ ಕಿಕ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಆ ಒಂದು ಗ್ಯಾಪ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಚಾಂಪಿಯನ್ಶಿಪ್ ನ ತಗೊಂಡು ಕ್ರೌಡ್ ಕಡೆಯಿಂದ ಎಸ್ಕೇಪ್ ಆಗ್ತಾರೆ. ಅಂಡ್ ಇಲ್ಲಿ ರಿಂಗ್ ಮೇಲ್ಗಡೆ ನಮ್ಮ ಎಜೆ ಸ್ಟೈಲ್ ಅವರು ಜೆಡಿ ಮೆಕ್ಡೊನಾಗ್ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಎಜೆ ಸ್ಟೈಲ್, ಡ್ರ್ಯಾಗನ್ ಲೀ ಹಾಗೆ ಪೆಂಟಾ ಅವರು ವಿನ್ ಆಗಿದ್ದಾರೆ. ಈ ಒಂದು ಮ್ಯಾಚ್ ಮಧ್ಯದಲ್ಲಿ ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ಅವರ ಒಂದು ಪ್ರೋಮೋ ಕೂಡ ನೋಡೋದಕ್ಕೆ ಸಿಗುತ್ತೆ. ಬ್ರೇಕ್ ಬರುತ್ತಲ್ಲ ಆ ಒಂದು ಟೈಮ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಒಂದು ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನನ್ನ ಹಾಗೆ ಜಾನ್ ಸಿನಾ ಅವರ ನಡುವೆ ಮ್ಯಾಚ್ ಕ್ರೌನ್ ಜೈಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಗೆ ಯಾವುದೇ ರೀತಿಯ ಬಿಲ್ಡ್ ನ ಅಗತ್ಯತೆ ಇಲ್ಲ, ಯಾಕಂದ್ರೆ ನನ್ನ ಹಾಗೆ ಜಾನ್ ಸಿನಾ ಅವರ ನಡುವೆ ಆ ರೀತಿಯ ಹಿಸ್ಟ್ರಿ ಇದೆ. ಅಂಡ್ ನಾನು ಹಾಗೆ ಜಾನ್ ಸಿನಾ ಅವರು ಯಾವಾಗ್ಲೂ ಕೂಡ ಡ್ಯಾನ್ಸ್ ಆಡೋದಕ್ಕೆ ರೆಡಿ ಇರ್ತೀವಿ. ಅಂಡ್ ನಿಜವಾಗ್ಲೂ ಕೂಡ ಕ್ರೌನ್ ಜೈಲ್ ಅಲ್ಲಿ ನೀವು ಯಾರು ಕೂಡ ಡಿಸಪಾಯಿಂಟ್ ಆಗೋದಿಲ್ಲ ಅಂತ ನಮ್ಮ ಎಜೆ ಸ್ಟೈಲ್ ಅವರು ತನ್ನ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನು ಕೂಡ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ಹೈಪ್ ಮಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಎಲಿನೈಟ್ ಹಾಗೆ ಸಿಎಂ ಪಂಕ್ ಅವರು ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ. ನಮ್ಮ ಸಿಎಂ ಪಂಕ್ ಅವರು ಎಲಿನೈಟ್ ಅವರಿಗೆ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ, ಯಾಕಂದ್ರೆ ಈ ಒಂದು ಮ್ಯಾಚ್ ಇಂದ ನಾನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಹತ್ರನೂ ಕೂಡ ಹೋಗೋದಿಲ್ಲ ಅಂತ. ಅದಕ್ಕೆ ನಮ್ಮ ಎಲಿನೈಟ್ ಅವರು, ನನಗೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ನಾವಿಬ್ರು ಈ ಒಂದು ಮ್ಯಾಚ್ ನ ಕಂಪೀಟ್ ಮಾಡಲೇಬೇಕು ಅಂಡ್ ಸ್ವಲ್ಪ ಸೋಲ್ದೆ ಇರೋ ರೀತಿ ನೋಡ್ಕೋ ಅಂತ ನಮ್ಮ ಎಲಿನೈಟ್ ಅವರು ಸಿಎಂ ಪಂಕ್ ಅವರಿಗೆ ಹೇಳ್ತಾರೆ. ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜಿಮ್ಮಿ ಉಸೋ ಅಂಡ್ ಜೇ ಉಸೋ ವರ್ಸಸ್ ಎಲಿನೈಟ್ ಆಗಿ ಸಿಎಂ ಪಂಕ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಾನು ಎಲಿನೈಟ್ ಆಗಿ ಸಿಎಂ ಪಂಕ್ ಅವರಿಗಿಂತ ಜಾಸ್ತಿ ಜಿಮ್ಮಿ ಆಗಿ ಜೇ ಉಸೋ ಅವರನ್ನ ಗಮನಿಸ್ತಾ ಇದ್ದೆ. ಅಂಡ್ ಎಂಡಿಂಗ್ ಅಲ್ಲಿ ಡಬ್ಲ್ಯೂ ಅವರು ಅದೇ ರೀತಿ ಪ್ಲಾನ್ ಕೂಡ ಮಾಡ್ತಾರೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಜಿಮ್ಮಿ ಉಸೋ ಅವರಿಗೆ ಎಲಿನೈಟ್ ಅವರು BFT ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಉಸೋ ಅವರು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಲಿನೈಟ್ ಅವರನ್ನ ತೊಳ್ತಾರೆ. ಅಂಡ್ ಎಲಿನೈಟ್ ಅವರು ಸೀದಾ ಹೋಗಿ ಜೇ ಉಸೋ ಮೇಲೆ ಬಿದ್ಬಿಡ್ತಾರೆ. ಆದ್ರೂ ಕೂಡ ವಾಪಸ್ ಬಂದು ನಮ್ಮ ಎಲಿನೈಟ್ ಅವರು ಜಿಮ್ಮಿ ಉಸೋಗೆ ಒಂದು BFT ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಜೇ ಉಸೋ ಅವರು ಸಡನ್ ಆಗಿ ಎಲಿನೈಟ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಜೇ ಉಸೋ ಹಾಗೆ ಸಿಎಂ ಪಂಕ್ ಅವರು ಮಾತ್ರ ನೋಡೋದಕ್ಕೆ ಸಿಗ್ತಾರೆ. ಇವರಿಬ್ರು ಕೂಡ ಕೆಲವೊಂದಷ್ಟು ರೋಲ್ ಅಪ್ಸ್ ಗಳನ್ನ ಮಾಡಿ
ಸಡನ್ ಆಗಿ ನಮ್ಮ ಜೇ ಉಸೋ ಅವರು ಸಿಎಂ ಪಂಕ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲೆ ಹತ್ತಿ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಮ್ಮ ಎಲೆ ನೈಟ್ ಅವರು ರಿಕವರಿ ಆಗಿ ರಿಂಗ್ ಮೇಲ್ಗಡೆ ಬರೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಜೇ ಉಸೋ ಅವರು ಟಾಪ್ ರೋಪ್ ಮೇಲಿಂದ ಕೆಳಗಡೆ ಇಳಿದು ಎಲೆ ನೈಟ್ ಅವರಿಗೆ ಅಟ್ಯಾಕ್ ಮಾಡಿ ಹಿಂದೆ ತಿರುಗಿದ ಕೂಡಲೇ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋಗೆ ಒಂದು GTS ನ ಕನೆಕ್ಟ್ ಮಾಡ್ತಾರೆ. GTS ನ ಕನೆಕ್ಟ್ ಮಾಡಿ ಪಿನ್ ಮಾಡೋದಕ್ಕೆ ಹೋಗ್ಬೇಕು. ಅಷ್ಟೊತ್ತಿಗೆ ನಮ್ಮ ಎಲೆ ನೈಟ್ ಅವರು ಸಿಎಂ ಪಂಕ್ ಅವರಿಂದ ಟ್ಯಾಗ್ ನ ತಗೊಂಡು ಜೇ ಉಸೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲೆ ನೈಟ್ ಹಾಗೆ ಸಿಎಂ ಪಂಕ್ ಅವರು ವಿನ್ ಆಗಿದ್ದಾರೆ. ಲಿಟ್ರಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ಪಿನ್ ಆಗಿದ್ದಾರೆ. ಅಂಡ್ ಎಲೆ ನೈಟ್ ಅವರು ಅಲ್ಲಿಂದ ಎಸ್ಕೇಪ್ ಆಗಿ ನಾನು ಜೇ ಉಸೋನ ಪಿನ್ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಊಸೋಸ್ಗಳನ್ನ ಸೋಲ್ಸೋದ್ರಿಂದ WWE ಅವರು ಇನ್ನೂ ಕೂಡ ಟೆನ್ಷನ್ಸ್ ಗಳನ್ನ ಬಿಟ್ಟಿದ್ದಾರೆ. ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ದಂಗೆ ಜೇ ಉಸೋ ಅವರು ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿವರೆಗೂ ಜಿಮ್ಮಿ ಉಸೋ ಅವ್ರ ಜೊತೆ ಇರ್ತಾರೋ ಅಲ್ಲಿವರೆಗೂ. ಏನೇ ಆಗ್ಲಿ ಗಾಯ್ಸ್, ಶೋ ಮಾತ್ರ ಅದ್ಭುತವಾಗಿತ್ತು. ಒಂದ್ ಕಡೆನೂ ಕೂಡ ಬೋರಿಂಗ್ ಅಂತ ಅನಿಸ್ಲೇ ಇಲ್ಲ. ಅಂಡ್ ಅದಕ್ಕೋಸ್ಕರ ಈ ಒಂದು ಶೋಗೆ ನಾನು 5 ಸ್ಟಾರ್ ರೇಟಿಂಗ್ ನ ಕೊಡ್ತಾ ಇದ್ದೀನಿ. ನಾನಂತೂ ಶೋನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.